ಕನ್ನಡ ವಾಹಿನಿಗೆ ಸ್ವಾಗತ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗುರುತಿಪ್ಪೇರುದ್ರಸ್ವಾಮಿ ಚಿಕ್ಕಕೆರೆಯ ತೂಬಿನ ದುರವಸ್ಥೆಯಿಂದ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿ ಹರಿದು ಹಳ್ಳ ಸೇರ್ತಾ ಇದೆ. ಇದು ಗ್ರಾಮಸ್ಥರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ನಾಯಕನಹಟ್ಟಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗುರುತಿಪ್ಪೇರುದ್ರಸ್ವಾಮಿ ಚಿಕ್ಕಕೆರೆಯು 389 ಎಕರೆ ವಿಸ್ತೀರ್ಣ ಹೊಂದಿದೆ. ಇದು ಒಮ್ಮೆ ತುಂಬಿದ್ರೆ ನಾಯಕನಹಟ್ಟಿ ಪಟ್ಟಣ ಸೇರಿ ಜಾಗನೂರಹಟ್ಟಿ, ಮಾದೇನಹಟ್ಟಿ, ಮನುಮೈನಹಟ್ಟಿ, ಎನ್ ಮಹದೇವಪುರ, ಎನ್ ಗೌರಿಪುರ, ಔಪನ್ನಹಟ್ಟಿ, ರೇಖಲಗೆರೆ, ಗುಂತಕೋಲಮನಹಳ್ಳಿ ಸೇರಿ 16 ಗ್ರಾಮಗಳಲ್ಲಿ ಇರುವಂತಹ ಕೊಳವೆ ಬಾವಿಗಳ ಅಂತರ್ಜಲ ವೃದ್ಧಿಯಾಗುತ್ತೆ. ಈ ಕೆರೆ ನಾಯಕನಹಟ್ಟಿ ಪಟ್ಟಣದ 10 ವಾರ್ಡ್ಗಳಿಗೆ ಕುಡಿಯುವ ನೀರಿನ ಪ್ರಮುಖ ಜಲಮೂಲವಾಗಿದೆ. ಇಂತಹ ಮಹತ್ವ ಹೊಂದಿರುವ ಚಿಕ್ಕ ಕೆರೆಯು ನಿರಂತರ ಬರಗಾಲದಿಂದಾಗಿ 25 ವರ್ಷಗಳಿಂದ ಬತ್ತಿ ಬಿರುಕುಬಿಟ್ಟಿತ್ತು. ಇದರ ಪರಿಣಾಮ ಕೆರೆಯಲ್ಲಿ ಅಪಾರ ಪ್ರಮಾಣದ ಹೂಳು ತುಂಬಿದ್ದು, ಹಲವು ವರ್ಷಗಳಿಂದ ರೈತರು ತಮ್ಮ ಜಮೀನುಗಳಿಗೆ ಮತ್ತು ಕೆಲವರು ಇಟ್ಟಿಗೆ ತಯಾರಿಸಲು ಜೆಸಿಬಿ, ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಮೂಲಕ ಹೂಳನ್ನು ಖಾಲಿ ಮಾಡಿದರು. ರಾತ್ರೋರಾತ್ರಿ ಕೆರೆಯಲ್ಲಿ 15ರಿಂದ 20 ಅಡಿ ಆಳದಷ್ಟು ಗುಂಡಿ ತೆಗೆದು ಮರಳು ತೋಡಿದ್ರು. 2 ತಿಂಗಳ ಹಿಂದೆ ಸುರಿದ ಭಾರಿ ಮಳೆಗೆ ಚಿಕ್ಕ ಕೆರೆಯು ತುಂಬಿ ಕೋಡಿ ಬಿದ್ದಿತ್ತು. ಕೆರೆ ಮೈ ತುಂಬಿರೋದ್ರಿಂದ ಅಂತರ್ಜಲ ವೃದ್ಧಿಯಾಗುತ್ತೆ ಎಂಬ ಆಶಯ ರೈತರಲ್ಲಿ ಇದೆ. ಆದರೆ ತೂಬಿನಲ್ಲಿ ಇರುವಂತಹ ತಾಂತ್ರಿಕ ದೋಷದಿಂದಾಗಿ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿ ಹಳ್ಳ ಸೇರ್ತಾ ಇದೆ. ತೂಬು ಬಂದ್ ಮಾಡಿದ್ದು ನೀರು ಹೊರಗೆ ಹರಿದು ಹೋಗ್ತಾ ಇದೆ. ಇದೇ ರೀತಿ ಆದರೆ ಕೆರೆಯಲ್ಲಿ ನೀರು ಉಳಿಯುವುದೇ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಾಯಕನಹಟ್ಟಿ ಶ್ರೀ ಗುರುತಿಪ್ಪೇರುದ್ರಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ 25 ವರ್ಷಗಳ ನಂತರ ತುಂಬಿದೆ. ನೀರು ಬಹಳಷ್ಟು ಪೋಲಾಗುತ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಬೇಕೆಂದು ಮನವಿ ಮಾಡುತ್ತೇವೆ. ತಾವು ಈ ಕೆರೆಗೆ ಯಾರ ಕೈಲೂ ತುಂಬದು ಸಾಧ್ಯವಿಲ್ಲದ ಮಾತು. ಈ ನೀರು ಸುಮಾರು ಎಷ್ಟು ವರ್ಷ ಸುಮಾರು ಒಂದು 20-30 ವರ್ಷದಿಂದ ಈ ಕೆರೆಗೆ ನೀರೇ ಇಲ್ಲ. ಈಗ ಎಲ್ಲಿಯಪ್ಪ ಇಲ್ಲೊಂದು 4-5 ಸಲ ನೀರು ಹೋಗ್ತಾ ಇದಾವೆ, ಬಹಳ ನೀರು ಹೋಗ್ತಾ ಇದಾವೆ. ಅದಕ್ಕೋಸ್ಕರ ಜವಾಬ್ದಾರಿಯಿಂದ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ನೋಡಿ ಜವಾಬ್ದಾರಿಯಿಂದ ಭಾಗವಹಿಸಬೇಕಂದು ತಮ್ಮೆಲ್ಲ ನಾವು ಮನವಿ ಮಾಡುತ್ತೇವೆ. ಈ ಕೆರೆ ಟ್ಯೂಬ್ ಹಿಂಭಾಗದಲ್ಲಿ ನೀರು ಬಹಳ ಹೋಗ್ತಾ ಇದಾವೆ. ಸಾಕಷ್ಟು ಇಲ್ಲಿ ಹೊಲಗಳು, ತೋಟಗಳು ಇದಾವೆ. ಈ ನೀರಿನಿಂದ ಸಾಕಷ್ಟು ಜನ ಬಹಳ ಹಾಳಾಗೋಗ್ತಾ ಇದಾವೆ. ಅದಕ್ಕೋಸ್ಕರಾಗಿ ಈ ಜವಾಬ್ದಾರಿಯಿಂದ ಮಾಡ್ಬೇಕೆಂದು ಮನವಿ ಮಾಡುತ್ತೇವೆ. ಈ ಕೆರೆ ತುಂಬಿದಕ್ಕೆ ಜನಗಳಿಗೆ ದನ ಕರ ಕುಡಿಯೋ ನೀರಿಗೆ ಬಹಳ ತುಂಬಾ ಅನುಕೂಲ ಇದೆ. ನೀವು ಈ ಜವಾಬ್ದಾರಿ ಮಾಡ್ಲಿಲ್ಲ ಅಂದ್ರೆ ಕೆಲವೇ ದಿನಗಳಲ್ಲಿ ಕೆರೆಯಲ್ಲಿ ನೀರು ಇರಲ್ಲ, ಎಲ್ಲ ಹೊಲ್ಟು ಹೋಗ್ತಾ ಇದಾವೆ. ಹಿಂಗಾಗಿ ಈ ಕಡೆ ಎಲ್ಲ ಹೊಲಗಳು, ತೋಟಗಳೆಲ್ಲ ಇದರಿಂದ ನಂಬಿಕೊಂಡು ಜೀವನ ಮಾಡೋ ಬಹಳ ಜನ ಇದ್ದಾರೆ. ಹಿಂಗಾಗಿ ಇದನ್ನ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸೋದೇನಂದ್ರೆ ಈ ನೀರು ತೂಬಿಂದ ಬಹಳ ನೀರು ಹೋಗ್ತಾ ಇದಾವೆ. ಅದಕ್ಕೋಸ್ಕರವೇ ನಾವು ಬಂದು ಇಲ್ಲಿ ನೋಡ್ತಾ ಇದೀವಿ. 1-2-3 ಸಲ ಹತ್ರ ನೀರು ಬಹಳ ಹೋಗ್ತಾ ಇದಾವೆ. ಹಿಂಗಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.